ವೆಲ್ಕಮ್ ಬ್ಯಾಕ್. ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿಯನ್ನ ಮಾಡಿದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಸೊಗಡು ಶಿವಣ್ಣ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ಕೂಡ ಆಗಬೇಕು ಅಂತ ಸೊಗಡು ಶಿವಣ್ಣ ಒತ್ತಾಯವನ್ನ ಮಾಡಿದ್ದಾರೆ. ಅವರ ಆರೋಪದ ಪ್ರಕಾರ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಜಮೀನು ಖರೀದಿ ಮಾಡಿದಾರಂತೆ ಡಿಕೆ ಶಿವಕುಮಾರ್. ಆದ್ರೆ ಬೇನಾಮಿ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಈ ಜಮೀನನ್ನ ಖರೀದಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಶಾಸಕ ಸೊಗಡು ಶಿವಣ್ಣ ಈ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿಬಿಐ ತನಿಖೆ ಕೂಡ ಆಗಬೇಕು ಡಿಕೆ ಶಿವಕುಮಾರ್ ಮೇಲೆ ಅಂತ ಹೇಳಿದ್ದಾರೆ. ಸೋಲಾರ್ ಪಾರ್ಕು ಏಷ್ಯಾಕ್ಕೆ ದೊಡ್ಡ ಪಾರ್ಕು, ಅದರೊಳಗೆ ಕಣ್ಣು ಮುಚ್ಚಿ ಹಿಂಗೆ ಮಿಟಿಕ್ಸೋದ್ರೊಳಗಾಗಿ ಪೂರ ಹೋಲ್ಸೇಲ್ ಮಾಡ್ಕೊಂಬಿಟ್ಟಾಗೆ ಚಿಕ್ಕನಾಯಕಲ್ಲಿ ಕೊಂಡ್ಕೊಂಡವನೆ, ಹೋಲ್ಸೇಲ್ ಕೊಂಡ್ಕೊಂಬಿಟ್ಟವನೆ. ಅವನ ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಯಾವುದೋ ಒಂದು ಮೈನ್ಸು ಇದು ಜಾಗನ 100 ಎಕರೆ 50 ಎಕರೆ ಎಷ್ಟೋ ಕೊಂಡ್ಕೊಂಬಿಟ್ಟವನೆ. ಬೇನಾಮಿ ಅಲ್ಲ, ಎಲ್ಲ ಬೇನಾಮಿ. ಲಕ್ಷ್ಮೀ ಹೆಬ್ಬಾಳ್ಕರ್ದು ಆಯಾಮನು ಬೇನಾಮಿ ಒಳಗೆ ಅಲ್ಲಿ ಕೊಂಡ್ಕೊಂಡಿರೋದು. ಜನ ಮಾತಾಡ್ತಾರೆ, ನಾವೇನು ಅದ್ರ ಬಗ್ಗೆ ಮಾತಾಡೋಲ್ಲ, ನಾವೇನು ಮುಚ್ಕೊಂಡೇನು ಮಾತಾಡೋಂಗಿಲ್ವಲ್ಲ. ಓಪನ್ ಆಗಲ್ಲ. ಸೋಲಾರ್ ಪಾರ್ಕು ಏಷ್ಯಾಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಸೊಗಡು ಶಿವಣ್ಣ ಒಂದು ಹೊಸ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಈಗ ಬೇನಾಮಿ ಹೆಸರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಅವರು. ಚಿಕ್ಕನಾಯಕನಹಳ್ಳಿಯಲ್ಲಿ ಜಮೀನು ಖರೀದಿ ಅಂತ ಹೇಳ್ಬಿಟ್ಟು ಏನಿದ್ರ ಅಸಲಿ ಎತ್ತು ಹಾಗಾದ್ರೆ? ಶರ್ಮಿತಾ, ಸೊಗಡು ಶಿವಣ್ಣ ಅವರು ಏನ್ ಮಾಜಿ ಸಚಿವರು ಇದ್ದಾರೆ, ಇವ್ರು ಹೇಳೋ ಪ್ರಕಾರ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತುಮಕೂರು ಜಿಲ್ಲೆಯಲ್ಲಿ 2-3 ಕಡೆ ಜಮೀನು ಇದೆ ಅಂತ ಹೇಳ್ತಿದ್ದಾರೆ. ಒಂದು ಪಾವಗಡ ತಾಲೂಕಿನ ಸೋಲಾರ್ ಪಾರ್ಕ್ ಏನಿದೆ, ಅಲ್ಲಿ ಒಂದು 100 ಕೋಟಿಯಷ್ಟು ಬೆಲೆ ಬಾಳುವಂತ ಬೇನಾಮಿ ಆಸ್ತಿ ಇದೆ. ಮತ್ತೆ ಅಲ್ಲಿ ಕಮಿಷನ್ ಕೂಡ ಹೋಗುತ್ತೆ. ಇವರು ಸಚಿವರಾಗಿದ್ದಾಗ ಅಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಬೇನಾಮಿ ಆಸ್ತಿ ಇದೆ. ಅಲ್ಲಿ ಈ ಮುಂಚೆ ಅಂದ್ರೆ ಏನೋ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಮೈನಿಂಗ್ ನಡೀತಾ ಇತ್ತು. ವಿಠಲ್ ಕುಮಾರ್, ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಈಗ ಸೊಗಡು ಶಿವಣ್ಣ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಚಿಕ್ಕನಾಯಕನಹಳ್ಳಿಯಲ್ಲಿ ಜಮೀನ್ ತಗೊಂಡಿದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಬೇನಾಮಿ ಅಂದ್ರೆ ಆ ಹೆಸರಲ್ಲಿ ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಓಕೆ, ಮೊದಲನೇದಾಗಿ ತಮ್ಮೆಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ನಾನು ನನ್ನ ಪರಿವಾರದ ಜೊತೆ ಇವತ್ತು ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀನಿ. ತಾವೀಗೇನು ಹೇಳಿದ್ರಲ್ಲ, ಅವ್ರು ಅವ್ರ ಹೆಸರು ಏನಂದ್ರೆ? ಸೊಗಡು ಶಿವಣ್ಣ. ಏನಿದ್ರು ಅವರು ಮಾಜಿ MLA. ನನಗೆ ಅವ್ರ ಬಗ್ಗೆನೇ ಗೊತ್ತಿಲ್ಲ. ಅವ್ರು ಶಿವಣ್ಣ ಅನ್ನೋರ್ ಹೆಸರನ್ನು ಕೇಳಲಿಲ್ಲ. ಬಹುಶಃ ನನಗೆ ಅನ್ಸುತ್ತೆ ಅಂತದೇನಾದ್ರೂ ಇದ್ರೆ ಅವರು ಅದನ್ನ ಮಾಡ್ಲಿ, ಓಪನ್ ಮಾಡ್ಲಿ, ಅಂದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ ಬಿಡಿ. ಎಲ್ಲಾ ಇನ್ವೆಸ್ಟಿಗೇಷನ್ ಆಗೋಯ್ತು. ಇಡಿನೂ ಆಯ್ತು, ಇನ್ಕಮ್ ಟ್ಯಾಕ್ಸ್ ಆಯ್ತು, ಸಿಬಿಐನು ಆಯ್ತು, ಎಲ್ಲಾ ಇನ್ವೆಸ್ಟಿಗೇಷನ್ ಆಗಿದೆ. ಈಗ ಅಯ್ಯಪ್ಪನ ಹೆಸರು ಏನೋ ಹೇಳಿದ್ರಲ್ಲ ನೀವು, ಮಾಜಿ ಅವ್ರ ಹೆಸರೇ ನನಗೆ ಗೊತ್ತಿಲ್ಲ. ಇನ್ನ ಅಂತವ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ನನಗೆ ಆಗೋದಿಲ್ಲ. ಹಂಗೇನಾದ್ರೂ ಇದ್ರೆ ಅವ್ರಿಗೆ ಹೇಳ್ಬಿಡಿ, ಅವ್ರ ಹೆಸರ್ಲೇನೆ ನಾನು ಬರ್ದ್ ಕೊಟ್ಬಿಡ್ತೀನಿ ಆಸ್ತಿನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಯಾಕೆ ಪದೇ ಪದೇ ವಿಚಾರ ಪ್ರಸ್ತಾಪ ಮಾಡ್ತಾರೆ? ಯಾಕೆ ಅಂತಂದ್ರೆ ನನಗೇನೆ ಅಯ್ಯಪ್ಪನ ಹೆಸರು ನನಗ್ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರು ಇಲ್ಲ ಅನ್ಕೊಂಡಿದೀನಿ ನಾನು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ತಗೊಂಡ್ಬಿಟ್ರೆ ಅವ್ರಿಗೆ ಒಂದ್ ಸ್ವಲ್ಪ ಜನ ಏನಾದ್ರು ಅಪ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಅಂತ ಏನಾದ್ರು ನೋಡ್ತಾರೆ ಅಂತ. ಬಟ್ ಇವತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಗುರುತಿಸ್ಕೊಂಡಿರೋದು ನನ್ ಕೆಲಸದಿಂದ, ನಾನ್ ಜನಸೇವೆ ಮಾಡೋದ್ರಿಂದ. ನಾವೆಲ್ಲ ವಿನಯದಿಂದ ರಾಜಕಾರಣ ಮಾಡ್ಕೊಂಡು ಹೋಗೋರು. ಸುಮ್ನೆ ಆದಿ ಬೀದಿಯಲ್ಲಿ ಕಲ್ಲೊಕ್ಕೊಂಡು ಹೋದವ್ರಿಗೆ ಪ್ರತಿಯೊಬ್ಬರಿಗೂ ಪ್ರತಿಕ್ರಿಯೆ ಕೊಡಕ್ ಆಗೋದಿಲ್ಲ. ಇವತ್ತು ತುಂಬಾ ಒಳ್ಳೆ ದಿನ, ನಾಡ ಹಬ್ಬ ಇದೆ. ಎಲ್ರು ನಾಡ ದೇವತೆ ಹತ್ರ ನಾನು ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಬಟ್ ಇಂತ ಹುಚ್ಚರು ಇರ್ತಾರಲ್ಲ, ಆದಿ ಬೀದಿಯಲ್ಲಿ ಕಲ್ಲೊಗಿಯುವಂತ ಹುಚ್ಚರು, ಅವ್ರನ್ನೂ ಕೂಡ ದೇವಿ ನೋಡ್ಕೊಳ್ಳಂತೆ ಇದೇ ಸಂದರ್ಭದಲ್ಲಿ ಬೇಡ್ಕೊಳ್ತೀನಿ. ಫೈನ್, ಥ್ಯಾಂಕ್ ಯು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇನ್ನು ಸೊಗಡು ಶಿವಣ್ಣ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಮೆಂಟಲ್ ಆಸ್ಪತ್ರೆಯಲ್ಲಿ ಇರಬೇಕಾದವರು, ಅವ್ರ ಬಗ್ಗೆ ನಾನ್ ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ್ದಾದ್ರೂ ಆಸ್ತಿ ಇದ್ರೆ ಅವರೇ ಇಟ್ಕೊಳ್ಳಿ, ಅವರಿಗೆಲ್ಲ ಗಿಫ್ಟ್ ಕೊಟ್ಬಿಡ್ತೀನಿ ನಾನು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜಕೀಯವಾಗಿ ಅವರಿಗೆ ಜಾಗ ಇಲ್ಲ ಅನ್ಸುತ್ತೆ, ಮೊದಲು ರಾಜಕೀಯ ಜಾಗ ಹುಡುಕೊಳ್ಳಿ ಅಂತ ಸೊಗಡು ಶಿವಣ್ಣಗೆ ಡಿಕೆ ಶಿವಕುಮಾರ್ ಕಿವಿ ಮಾತನ್ನ ಹೇಳಿದ್ದಾರೆ. ತಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ ಸೊಗಡು ಶಿವಣ್ಣ, ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್
ಶಿವಕುಮಾರ್ ಹೇಳಿರೋದು ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗಿತ್ತು, ಏನೇನೋ ಮಾತಾಡ್ತಾರೆ. ಈಗ ರಾಜಕೀಯವಾಗಿ ಅವ್ರಿಗೊಂದು ಸ್ಪೇಸ್ ಬೇಕಾಗಿದೆ, ಈಗ ಮೊದಲು ಅವ್ರು ರಾಜಕೀಯ ಜಾಗವನ್ನ ಹುಡುಕೊಳ್ಳಿ ಅಂತ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಅಕಸ್ಮಾತ್ ಆ ಥರದ್ದೇನಾದ್ರೂ ಆಸ್ತಿ ಇದ್ಬಿಟ್ರೆ ಅವ್ರು ಆರೋಪ ಮಾಡ್ದಂಗೆ ಅದು ನಾನೇ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಕಷ್ಟು ಬೇನಾಮಿ ಆಸ್ತಿ ಇದೆ, ಬೇರೆ ಬೇರೆ ಹೆಸರಲ್ಲಿ ಡಿ ಕೆ ಅವರು ಆಸ್ತಿ ಮಾಡಿದ್ದಾರೆ. ಪವರ್ ಪ್ಲಾಂಟಲ್ಲೂ ಸಾಕಷ್ಟು ಹಗರಣ ಆಗಿದೆ ಅನ್ನೋ ಮಾತನ್ನು ಹೇಳ್ತೀವಿ. ಮೆಂಟಲ್ ಹಾಸ್ಪಿಟ್ಲು ಇರಬೇಕಾದವ್ರ ಬಗ್ಗೆ ನಾನೇನು ಮಾತನಾಡಿಲ್ಲ. ಯಾವುದೇ ಆಸ್ತಿ ಇದ್ದರೆ ಅವರೇ ಮಾಡಿಕೊಳ್ಳಿ, ಅವ್ರಿಗೆಲ್ಲ ಗಿಫ್ಟ್ ಕೊಟ್ಬಿಡ್ತೀನಿ, ಅವರೇ ಮಾಡಿಕೊಳ್ಳಿ. ರಾಜಕೀಯವಾಗಿ ಯಾವನಿಗೆ ಜಾಗ ಇಲ್ಲ ಅಂತ ಕಾಣ್ತದೆ, ಜಾಗ ಹುಡುಕೊಳ್ಳೋಕೆ ಸಾಕಷ್ಟು ಬೇನಾಮಿ ಆಸ್ತಿ ಇದೆ, ಬೇರೆ ಬೇರೆ ಹೆಸರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.